ಹೋಟೆಲ್ ಇಂಡಸ್ಟ್ರಿ ಅಂತ ಹೇಳೋದಕ್ಕೆ ಒಂದು ಮೇ ಬಿ 45 ಇಯರ್ಸ್ ಕನ್ಸಿಸ್ಟೆಂಟಾಗಿ ಕೆಲಸ ಮಾಡಿದ್ದಾರೆ. ಸೊ ಯಾ ಇಟ್ಸ್ ನಾಟ್ ಅ ಈಸಿ ಥಿಂಗ್. ಹಾಗಂತ ಅಪ್ಪ ನಮ್ಗೆ ಯಾವತ್ತೂ ತಗೋ ನನಗೆ ಪಾಕೆಟ್ ಮನಿ ಅನ್ನೋ ಕಾನ್ಸೆಪ್ಟೇ ಇಲ್ಲ ನಮ್ಮ ಮನೇಲಿ. ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸಸ್ಗಳು ಏನು ಚೈತ್ರ ಅಬೌಟ್ ಮ್ಯಾನಿಫೆಸ್ಟೇಷನ್? ಐ ವಾಸ್ ಆಲ್ಸೋ ಮೇಕಪ್ ಆರ್ಟಿಸ್ಟ್. ನಂಗೆ ಏನೇನು ಟ್ಯಾಲೆಂಟ್ ಬರುತ್ತೋ ಎಲ್ಲ ಮಾಡಿದ್ದೀನಿ. ಇಟ್ಸ್ ನಾಟ್ ಲೈಕ್ ಬರೀ ನಾನು ಇವೆಂಟ್ ಮ್ಯಾನೇಜರ್ ಅಂದರೆ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸೊ ಐ ಸ್ಟಾರ್ಟೆಡ್ ಬೈ ನಾನೇ ಸ್ಕ್ರೀನ್ ಕಟ್ಟಿ ಇದು ಮಾಡಿ ಆಮೇಲೆ ಒಬ್ಬ ಹುಡುಗನ ಇಟ್ಕೊಂಡಿದ್ದೆ. ದೆನ್ ಆಫ್ಟರ್ ದಟ್ ಚಿಕ್ಕಪೇಟೆಗೆ ಹೋಗಿ ಎಲ್ಲ ತೊಗೊಂಬಂದು ಮನೇಲಿ ಕೂತ್ಕೊಂಡು ಕ್ರಾಫ್ಟ್ ಮಾಡ್ತಿದ್ದೆ. ನನ್ನ ಕೈಲಿ ಆಗಿಲ್ಲದೆ ಇದ್ದಾಗ ಐ ಸ್ಟಾರ್ಟೆಡ್ ಹೈರಿಂಗ್ ಪೀಪಲ್. ಯಾವುದೋ ಒಂದು ಪೇಜು ಅದರಲ್ಲಿ 1 ಕೋಟಿ ಕಾರ್ ಖರೀದಿಸಿದಂಥ ಚೈತ್ರ ನೋಡಿ ಅಂತ ಕಮೆಂಟ್ಸಲ್ಲಿ ನೋಡಿದ್ರೆ ಯಾರು ಕೊಟ್ಟರೋ ಏನೋ. ಐ ಪ್ರಿಪೇರ್ ಲೈನ್ಸ್ ಬರ್ಕೊಳ್ತೀನಿ. ಓಕೆ ಈ ಲ್ಯಾಂಗ್ವೇಜ್ ನಾನು ಕಲಿ. ಇವಾಗ ತುಳು ಮಾತಾಡಬೇಕಂದ್ರೆ ಅದೇ ರೀಸೆಂಟಾಗಿ ಕರ್ನಾಟಕ ಬ್ಯಾಂಕ್ 100 ಇಯರ್ಸ್ ಸೆಲೆಬ್ರೇಟ್ ಮಾಡಿದ್ರು. ಎಲ್ಲ ಆಬ್ವಿಯಸ್ಲಿ ಮಂಗಳೂರಲ್ಲಿ ಎಲ್ಲ ತುಳು ಅವ್ರು ಇರ್ತಾರೆ. ಸೊ ಒಂದಷ್ಟು ಲೈನ್ಸ್ ಬರ್ಕೊಂಡೆ. ನಾವು ಕುಂದಾಪುರ ಕನ್ನಡ ಮಾತಾಡ್ತಾರೆ ಮನೇಲಿ, ಬಟ್ ಕಲ್ತ್ಕೊಂಡು ಹೋಗ್ತೀವಿ. Today on Just Curious, it's Chaitra. Hello Chaitra. ಹಲೋ. I think first ever time ನಾನು ನಿಮ್ಮನ್ನು ಮೀಟ್ ಮಾಡಿದ್ದು ನಾನು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಾಗ ನಾನು ಇಂಟರ್ವ್ಯೂ ಮಾಡಿ. ರೈಟ್. ಅದಾದ್ಮೇಲೆ ಕಟ್ಟಾದರೆ ಐ ಥಿಂಕ್ ನಾವು ಮೀಟ್ ಮಾಡಿದ್ದು ಸಿಂಗಾಪುರ್ ಕ್ರೂಸ್ ಯಾವುದೋ ಒಂದು ಟ್ರಾವೆಲ್ ಇದು ಕೊಲ್ಯಾಬಲ್ ಅಂತ. ಯು ಹಡ್ ಕಮ್ ಯು ಅಂಡ್ ಯುವರ್ ಸಿಸ್ಟರ್ ಅಂಡ್ ಮೀ ಅಂಡ್ ಡೇವಿಸ್ ಅಂಡ್ ದೆನ್ ಲಾಟ್ ಆಫ್ ದೆಮ್. ಅದು ಬಿಟ್ಟರೆ ಐ ಥಿಂಕ್ ಅದ್ರ ಮಧ್ಯೆ ಇನ್ನೊಂದು ಯಾವುದೋ ರಿಯಾಲಿಟಿ ಶೋನಲ್ಲೂ ಮೆಡ್ ರಿಮೆಂಬರ್ ಈ ಸುವರ್ಣದಲ್ಲಿ ಅದ್ಯಾವುದೋ ನಾನು ನಿರಂಜನ್ ಎಲ್ಲ ಆಂಕರ್ ಸ್ಪೆಷಲ್ ಇತ್ತಲ್ಲ. ಓಹೋ. ಸೊ ವಿವ್ ಕಮ್ ಅ ಲಾಂಗ್ ವೇ ಆ್ಯಂಡ್ ಇಂಡಿವಿಜುವಲಿ ಅವ್ರವ್ರ ವೇನಲ್ಲಿ ಬರ್ತಾ ಇದ್ದೀವಿ. ಫಸ್ಟ್ಲಿ ಹೇಗಿದ್ದೀರಾ? ಐ ಆಮ್ ಡೂಯಿಂಗ್ ಗುಡ್. ಸೊ ಐ ಥಿಂಕ್ ನನಗೆ ಐ ಆಮ್ ಅ ವೆರಿ ಬ್ಯಾಡ್ ಪರ್ಸನ್ ಅಂದರೆ ಮೈನಸ್ ಅಥವಾ ಫೇಲ್ ವೆನ್ ಇಟ್ ಕಮ್ಸ್ ಟು ಟೆಲ್ಲಿಂಗ್ ಅಬೌಟ್ ಮೈ ಸೆಲ್ಫ್. ಲೈಕ್ ಆ ಕಡೆ ಕೂತಿರ್ತೀವಿ ನಾವು ಯೂಶಲಿ. ಸೊ ವಿ ಇಂಟರ್ವ್ಯೂ ಪೀಪಲ್. ಸೊ ನನ್ನ ಬಗ್ಗೆ ಏನಾದ್ರು ಕ್ವೆಶನ್ಸ್ ಕೇಳಿದ್ರೆ ಟು ಓಪನ್ ಅಪ್ ಇಟ್ಸ್ ಲೈಕ್ ಲಿಟಲ್ ಓಕೆ ಏನು ಹೇಳ್ಬೋದು ಅಂತ. ಐ ಆಮ್ ಡೂಯಿಂಗ್ ವಾಟ್ ಎವರ್ ಐ ಡ್ರೆಮ್ಟ್ ಆಫ್. ಏನೇನು ಪ್ಲ್ಯಾನ್ ಮಾಡಿದ್ದೆ ಎಲ್ಲ ಐ ಹ್ಯಾವ್ ಕಂಪ್ಲೀಟೆಡ್ ಇಟ್. ಸೊ ಐ ಲೈಕ್ ದ ಫೇಸ್ ಐ ಆಮ್ ಇನ್ ನೌ. ಯಾಕಂದರೆ ಸ್ಕೂಲ್ ಕಾಲೇಜಲ್ಲೆಲ್ಲ ನಮಗೆ ತುಂಬ ಆಸೆ ಇರುತ್ತೆ, ಇದು ಮಾಡಬೇಕು ಅದು ಮಾಡಬೇಕು. ಮತ್ತು ನನ್ನ ಮೌಂಟ್ ಕಾಮಲ್ ಕಾಲೇಜಲ್ಲೂ ಅಷ್ಟೆ, ಅವಾಗೆಲ್ಲ ಫ್ಯಾನ್ಸಿಯಾಗೆಲ್ಲ ಬರೋರು ನಾನು ಈ ಥರ ಇರಬೇಕಲ್ಲ, ನಾನು ಹಿಂಗೆಲ್ಲ ಮಾಡಬೇಕಲ್ಲ ಅಂತ. ನೌ ಐ ಹ್ಯಾವ್ ಅಚೀವ್ಡ್ ಎವ್ರಿಥಿಂಗ್. ನಾನು ಏನು ವಿಜುವಲೈಸ್ ಮಾಡ್ಕೊಂಡಿದ್ದೆ ಇದು ಎವ್ರಿಥಿಂಗ್ ಇಸ್ ಆಲ್ಮೋಸ್ಟ್ ಕಂಪ್ಲೀಟ್. ಸೊ ಐ ಆಮ್ ಹ್ಯಾಪಿ ಅಬೌಟ್. ಎಲ್ಲರದು ಜರ್ನಿ ಕೆಲವು ಆಕ್ಸಿಡೆಂಟ್ಸ್ಗಳಿಂದ ಆಗುತ್ತೆ, ಕೆಲವುದು ನೀವೇ ಪ್ಲಾಂಟ್ ಮಾಡ್ಕೊಂಡು ಹಾಗೆ ನಡ್ಸ್ಕೊಂಡು ಬಂದಿರ್ತೀರಾ. ಹೂ ಆರ್ ಯು ಚೈತ್ರ? ಸೊ ಮೇ ಬಿ ದ ಸೆಕೆಂಡ್ ಒನ್ ಪ್ಲ್ಯಾಂಟ್ ಮಾಡ್ಕೊಂಡಿರೋದು. ಸೊ ನಥಿಂಗ್ ಕಮ್ಸ್ ಈಸಿ ಅಲ್ವಾ. ಸೊ ನಾನು ಕಾಲೇಜಲ್ಲಿದ್ದಾಗ ನನ್ನ ಮೇನ್ ಗೋಲ್ ಏನು ಅಂದರೆ ಓಕೆ ನನಗೊಂದು ಫೋನ್ ಬೇಕು, ನನಗಿದು ಬೇಕು ಅದು ಬೇಕು. ಏನು ಮಾಡೋದು ಅಂದರೆ ಅಪ್ಪ ಅಮ್ಮ ದೇ ವೆರಿ ಅಂದರೆ ಇಟ್ಸ್ ನಾಟ್ ಲೈಕ್ ಅವ್ರು ಲೈಕ್ ದೇ ಆರ್ ಡೂಯಿಂಗ್ ಗುಡ್ ಫಾರ್ ದೆಮ್ ಸೆಲ್ಸ್ ಆ್ಯಂಡ್ ಎವ್ರಿಥಿಂಗ್. ಬಟ್ ಯಾವತ್ತೂ ನನಗೆ ಆ ಧೈರ್ಯ ಬಂದಿಲ್ಲ, ಅಪ್ಪ ನನಗೆ ಫೋನ್ ಬೇಕು, ನನಗೆ ಬೈಕ್ ಬೇಕು ಅಂತ ಕೇಳೋದಕ್ಕೆ. ತೊಗೋಬೇಕಲ್ಲ, ದುಡ್ಡು ಬೇಕು. ಸೊ ನಾನು ಏನು ಮಾಡ್ತಿದ್ದೆ ಮುಂಚೆಯಿಂದನೂ ಐ ಹ್ಯಾವ್ ದಿಸ್ ಓಕೆ ನನಗೇನು ಬೇಕು ನಾನು ತೊಗೊಬೇಕಂದ್ರೆ ಅದಕ್ಕೆ ದುಡಿಬೇಕು. ಸೊ ಇವನ್ ಇಫ್ ಯು ಲೈಕ್ ಇಟ್ ಆರ್ ಡೋಂಟ್ ಲೈಕ್ ಇಟ್ ಯು ಹ್ಯಾವ್ ಟು ಡೂ ಸಮಥಿಂಗ್. ಸೊ ಫಸ್ಟ್ ಏನು ಮಾಡ್ತಿದ್ದೆ, ಆ್ಯಕ್ಚುಲಿ ಐ ಸ್ಟಾರ್ಟೆಡ್ ಅರ್ನಿಂಗ್ ವೆನ್ ಐ ವಾಸ್ ಇನ್ ಸ್ಕೂಲ್ ಓನ್ಲಿ. ಹೌದಾ? ಸ್ಕೂಲಲ್ಲಿದ್ದಾಗ ನಾನು ಸಮ ಕ್ಲಾಸಸ್ ಎಲ್ಲ ಹೇಳ್ಕೊಡ್ತಿದ್ದೆ ಮಕ್ಕಳಿಗೆ. ಅಂದರೆ ಪಾಟ್ ಪೇಂಟಿಂಗು, ಎಂಬ್ರಾಯ್ಡ್ರಿ. ನಂದು ಸ್ವಲ್ಪ ಇನ್ಬಿಲ್ಟ್ ಟ್ಯಾಲೆಂಟ್ ಇದೆ, ಲೈಕ್ ಐ ಆಮ್ ಅ ಕ್ರಾಫ್ಟರ್ ಆ್ಯಂಡ್ ಎವ್ರಿಥಿಂಗ್. ಸೊ ಡ್ಯಾನ್ಸು ಮತ್ತು ಈ ಸ್ಯಾಂಡ್ವಿಚಸ್ ಮಾಡೋದು ಅದೆಲ್ಲ. ಅಂದರೆ ಸಮ್ಮ ಕ್ಲಾಸಸ್ ಮಕ್ಕಳಿಗೆಲ್ಲ ಒಂದು 100 ರೂಪೀಸ್ ಅಂತ ಹೇಳ್ಬಿಟ್ಟು ಐ ಹ್ಯಾಡ್ ಅರೌಂಡ್ 40 ಸ್ಟೂಡೆಂಟ್ಸ್. ಗೊತ್ತಾ, ಫಸ್ಟ್ ಟೈಮ್ ತೊಗೊಂಡಾಗ ಒಂದು 20 ಜನ. ಅವಾಗ ಈ ಡಿಜಿಟಲ್ ಪ್ರಿಂಟಿಂಗ್ ಎಲ್ಲ ಇರಲಿಲ್ಲ. ಐ ಟು ಸಿಟ್ ಆ್ಯಂಡ್ ಮೇಕ್ ಪಾಂಪ್ಲೆಟ್ಸ್. ಮನೆಗೆ ಹೋಗ್ಬಿಟ್ಟು ಮೇಡಮ್ ನಾನು ಸಮ ಕ್ಲಾಸ್ ತೊಗೊಳ್ತೀನಿ, ನಿಮ್ಮ ಮಕ್ಳನ್ನ ಸೇರಿಸಿ ಅಂತ. ಸೊ ಐ ಟು ಟೀಚ್ ದೆಮ್ 1 ತಿಂಗಳೆಲ್ಲ ಇಷ್ಟು ಅಂತ. ಸೊ ಅದು ಬ್ಯಾಚ್ ಮಾಡಿ ಆವಾಗಲೇ ಎಷ್ಟೋ ಒಂದು ಸ್ವಲ್ಪ ಕೂಡಿಟ್ಟಿದ್ದೆ. ಆ್ಯಂಡ್ ಐ ಟು ಬಿ ಅ ಎಕ್ಸಲೆಂಟ್ ಸ್ಟೂಡೆಂಟ್, ಯಾವಾಗಲೂ ಡಿಸ್ಟಿಂಕ್ಷನ್. ಸೊ ನಮ್ಮ ಸಂಘದಲ್ಲೆಲ್ಲ ನಮಗೆ ಇದು ಸ್ಕಾಲರ್ಶಿಪ್ ಅಂತ ಏನಾದ್ರು ದುಡ್ಡು ಕೊಡೋರು. ಸೊ ಅಷ್ಟು ಸೇವ್ ಅಪ್ ಆ್ಯಂಡ್ ಬೈ ವಾಟ್ ಐ ಲೈಕ್. ಕಾಲೇಜಿಗೆ ಬಂದಾಗ ದಟ್ಸ್ ವಾಟ್ ಐ ವಾಂಟೆಡ್. ಫೋನ್, ಒಂದು ಗಾಡಿ ತೊಗೋಬೇಕು. ಏನು ಮಾಡೋದು ಅಂದರೆ ಅಪ್ಪ ಅಮ್ಮ ಲೈಕ್ ದೇರ್ ಲಿಟ್ಲ್ ಆರ್ಥೋಡಾಕ್ಸ್. ಅಂದರೆ ಅವ್ರು ಬೆಳೆದು ಬಂದಿರೋದು ಆ ಥರ. ಸೊ ಅವ್ರು ಚಿಕ್ಕವರಿದ್ದಾಗ ಅವ್ರು ಹೆಂಗೆ ಇದು ಮಾಡಿದ್ರೆ ಸೊ ಸೇಮ್ ವೇ ಮಕ್ಕಳಿಗೇನು ಎಜುಕೇಷನ್ ಮೇನು ಅದು ಕೊಡಬೇಕು. ನಿಂಗೆ ಏನಾದ್ರು ಬೇಕಾದ್ರೆ ನಾನೇ ಕೊಡಿಸ್ತೀನಿ ಅಂತ. ಬಟ್ ನಮ್ಗೆ ಭಯ ಇತ್ತಲ್ವ. ಸೊ ಐ ವಾಸ್ ಥಿಂಕಿಂಗ್ ಓಕೆ ಏನು ಮಾಡೋದು, ಫಸ್ಟು ನಾನು RJ ಆಗಬೇಕು ಅಂತ ಅಂದ್ಕೊಂಡೆ. ಸೀರಿಯಸ್ಲಿ? ಅಂದರೆ ಅಷ್ಟು ಜಾಸ್ತಿ ಐ ವಾಸ್ ವೆರಿ ಬಬ್ಲಿ, ಜಾಸ್ತಿ ಮಾತಾಡೋದು ಆ ಥರ. ಅಂದರೆ ಕಂಟೆಂಟ್ ಇಲ್ಲ, ಏನೋ ಒಂದು ಮಾತಾಡ್ತಿದ್ದೆ. ಆಯ್ತು ಓಕೆ ಟ್ರೈ ಮಾಡೋಣ. RJing ಹೋದಾಗ ದೇ ಸೆಡ್ 8 hours ಜಾಬ್.
ಅಂದ್ರೆ ನೀವು ಇಲ್ಲೇ ಇರಬೇಕು, ಫುಲ್ಲು ಏನಿದೆ ಇಡೀ ದಿನ ನೋಡ್ಕೊಬೇಕು. ಆಡಿಷನ್ಗೆ ಎಲ್ಲ ಸ್ಟೇಷನ್ಗೆ ಹೋಗಿದ್ದೀನಿ ನಾನು, ಎಲ್ಲ ಸ್ಟೇಷನ್ಗೂ ಹೋಗಿದ್ದೀನಿ. ಬಿಗ್ FM, ರೇಡಿಯೋ ಸಿಟಿ ಎಲ್ಲ ಕಡೆ ಹೋಗಿದ್ದೀನಿ. ಹೋದಾಗ ಈ ಥರ ಹೇಳಿದ್ರು, ಸರಿ ಅಂತ ಆಯಿತು ಜಸ್ಟ್ ಡೈಲ್ಗೆ ಹೋಗೋಣ, ಅದೇ ಕಾಲ್ ಸೆಂಟರ್, ಅಲ್ಲಿಗೆ ಹೋಗೋಣ. 6,000 ರೂಪಾಯಿ ಕೊಡ್ತಾರೆ ತಿಂಗಳಿಗೆ. ಬಟ್ ದೇ ಸೈಡ್ ಓ ಇಲ್ಲಮ್ಮ ನೀವು ಅದೇ 8 hours ಜಾಬ್. ಏನು ಮಾಡೋದು ಅಂತ ಹಿಂಗೆ ನಡ್ಕೊಂಡು ಹೋಗ್ತಿದ್ದೆ. ರಾಜ್ ಮ್ಯೂಸಿಕ್ ಅಂತ ಒಂದು ಚಾನಲ್ ಇತ್ತು ಹೊಸನಗರ್, ಜಸ್ಟ್ ಡೈಲ್ ಹಿಂದ್ಗಡೆ ರೋಡು. ಇಲ್ಲಿ ಆಡಿಷನ್ ಮಾಡ್ತಿದ್ದಾರೆ ಆ್ಯಂಕರಿಂಗು. 1 hourಗೆ 350 ರೂಪಾಯಿ ಕೊಡ್ತಾರೆ, ಲೈವ್ ಶೋ. ನನಗೆ ಮುಂಚೆ ನಾನು ಟಿ ವಿಲೆಲ್ಲ ಆ್ಯಂಕರ್ಸ್ ಎಲ್ಲ ಬರ್ತಿದ್ರಲ್ಲ, ಅಂದರೆ ಆಬ್ವಿಯಸ್ಲಿ ಯು ಆಲ್ಸೋ ಆ್ಯಂಡ್ ಲಾಡ್ ಆಫ್ ದ ಸೀನಿಯರ್ ಆ್ಯಂಕರ್ಸ್ ನೋಡಿದಾಗ ನಾನು ಈ ಥರ ಆಗಬೇಕು ಅಂತಿತ್ತು. ಸೊ ಐ ವೆಂಟ್ ಆ್ಯಂಡ್ ಗೇವ್ ಎನ್ ಆಡಿಷನ್, ಸೆಲೆಕ್ಟ್ ಆದೆ. ಸೊ ಅಲ್ಲಿ ಚೆನ್ನಾಗಿ ನಡೀತಿತ್ತು. ಅದಾದಮೇಲೆ ಉದ್ಯಾ ಟಿವಿಗೆ ಹೋಗೋಣ ಅಂತ ಅಂದ್ಕೊಂಡು ಅಗೇನ್ ವಿ ಆಲ್ ಸ್ಟಾರ್ಟೆಡ್ ಮೋಸ್ಟ್ ಆಫ್ ಅವರ್ ಕರಿಯರ್ ಫ್ರಮ್ ಉದ್ಯಾ ಟಿವಿ. ಆವಾಗ ಹೇಗಿತ್ತು ಅಂದರೆ ಈ ಇನ್ಸ್ಟಾಗ್ರಾಮ್, ವಾಟ್ಸಪ್ ಏನೂ ಇರಲಿಲ್ಲ. ಫೋಟೋ ತೊಗೊಂಡು ಹೋಗಿ ಅಲ್ಲಿ ಕೊಟ್ಬಿಟ್ಟು ಒಂದು ಲೆಟ್ರ್ ಬರೆದ್ಬಿಟ್ಟು ಐ ಆಮ್ ಇಂಟ್ರೆಸ್ಟೆಡ್, ಆಡಿಷನ್ ಇದ್ದಾಗ ಹೇಳಿ ಅಂತ. ಸೊ ಯಾವಾಗಲೂ ಬ್ರಂಟನ್ ರೋಡಲ್ಲಿ ಓಡಾಡ್ತಾ ಇರೋದು ಈ ಕಡೆ ಆ ಕಡೆ. ಫೈನಲಿ ಐ ಗಾಟ್ ಅ ಕಾಲ್ ಫಾರ್, ಹೋಗಿ ಆಡಿಷನ್ ಕೊಟ್ಟೆ, ಸೆಲೆಕ್ಟ್ ಆದೆ. ಮ್ಯಾನಿಫೆಸ್ಟೇಷನ್ ಬಗ್ಗೆ ತುಂಬ ಇವಾಗ ಎಲ್ಲರೂ ಮಾತಾಡ್ತಾರಲ್ಲ. ಹೌದು, ತುಂಬ ಬಸ್ವರ್ಡ್ ಅಂತ ಅಲ್ಲ, ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸಸ್ಗಳು ಏನು ಚೈತ್ರ ಅಬೌಟ್ ಮ್ಯಾನಿಫೆಸ್ಟೇಷನ್? ಅಂದರೆ ಇವಾಗ ಅದಕ್ಕೆ ಒಂದು ಮಾಡರ್ನ್ ಹೆಸರು ಕೊಟ್ಟಿದ್ದಾರೆ. ಇಟ್ ವಾಸ್ ಆಲ್ವೇಸ್ ದೇರ್ ಫ್ರಮ್ ದ ಬಿಗಿನಿಂಗ್. ಮ್ಯಾನಿಫೆಸ್ಟಿಂಗ್ ಅಂದರೆ ನಿಮ್ಮನ್ನು ನೀವು ಕನ್ನಡಿಲಿ ನೋಡ್ಕೊಂಡಾಗ ಜಸ್ಟ್ ಲುಕ್ ಅಟ್ ದಟ್ ಪರ್ಸನ್, ಇಫ್ ಯು ಲೈಕ್ ದಟ್ ಪರ್ಸನ್ ಆರ್ ನಾಟ್. ನೀವು ಎದುರುಗಡೆ ಏನು ನೋಡ್ತಿದ್ದೀರಾ, ಯು ಶುಡ್ ಲೈಕ್ ದಟ್ ಪರ್ಸನ್. ಲೈಕ್ ಆಗ್ತಿಲ್ವಾ, ಏನು ಚೇಂಜ್ ಮಾಡ್ಬೋದು, ಏನು ಬೇಕು ನಿಮಗೆ, ಅದನ್ನು ನೀವು ವಿಜುವಲೈಸ್ ಮಾಡ್ಕೋಬೇಕು. ದಟ್ ಈಸ್ ಮ್ಯಾನಿಫೆಸ್ಟೇಷನ್. ಅಂದರೆ ಮುಂಚೆಯಿಂದನೂ ಇದು ಹೇಗಿತ್ತು ಅಂತ ಹೇಳ್ತೀನಿ ನೋಡಿ. ಮೆಡಿಟೇಷನ್ನು, ದೇವರು, ಪ್ರೇಯರ್ಸ್, ಎವ್ರಿಥಿಂಗ್ ಇಸ್ ಮ್ಯಾನಿಫೆಸ್ಟೇಷನ್. ಇವಾಗ ನಾವು ದೇವ್ರ ಹತ್ರ ಹೋಗ್ಬಿಟ್ಟು ಏನು ಕೇಳ್ತೀವಿ, ಒಳ್ಳೆ ಹೆಲ್ತ್ ಕೊಡಪ್ಪ, ನನಗೆ ಒಳ್ಳೇದು ಮಾಡಂಗೆ ಮಾಡು, ಈ ಕೆಲಸ ಮಾಡಂಗೆ ಮಾಡು. ಸೊ ಒಂದು ಪವರ್ ಇದೆ ಅಂತ ನಾವು ಬಿಲೀವ್ ಮಾಡಿಕೊಂಡು ಅದಕ್ಕೆ ಕೆಲವರು ದೇವರು ಅಂತ ಹೇಳ್ತಾರೆ. ಕೆಲವರು ದೇ ಥಿಂಕ್ ಓಕೆ ಮ್ಯಾನಿಫೆಸ್ಟಿಂಗು ಅದೇನೋ ಟೆಕ್ನಿಕ್ಸು. ವಾಟ್ ಐ ಬಿಲೀವ್ ಇಸ್ ಜಸ್ಟ್ ನೀವು ಹುಟ್ಟಿದಾಗಿಂದ ಸಾಯೋವರೆಗೂ ದೇರ್ ಇಸ್ ಸಮ್ ಎನರ್ಜಿ ಅರೌಂಡ್ ಯು ಅಲ್ವಾ. ನೀವು ಒಂದು ವೈಬ್ರೇಷನಲ್ಲಿ ಇರ್ತೀರ, ಯು ಕೀಪ್ ಗಿವಿಂಗ್ ಔಟ್. ಇವಾಗ ನೀವು ಖುಷಿಯಾಗಿದ್ದರೆ ಎಲ್ಲರೂ ನಿಮ್ಮ ಸುತ್ತ ಖುಷಿಯಾಗಿರ್ತಾರೆ. ನೀವು ಓಕೆ ನಾನು ಇದಾಗಬೇಕು, ನಾನೊಬ್ಬ ಏನೋ ಗೋಲ್ ಇಟ್ಕೊಂಡು ಕೆಲಸ ಮಾಡ್ತಿದ್ರೆ ದಟ್ ವಿಲ್ ಕಮ್ ಟು ಯು. ಅಂದರೆ ದಟ್ ಇಟ್ ಈಸ್ ಲೈಕ್ ದಟ್. ಅಂದರೆ ಮ್ಯಾನಿಫೆಸ್ಟೇಷನ್ ಅಂದರೆ ಅದೊಂದು ಟೆಕ್ನಿಕ್ ಅಂತ ಐ ಡೋಂಟ್ ಬಿಲೀವ್. ಇಟ್ಸ್ ಜಸ್ಟ್ ದಟ್ ನೀವು ಕೂತ್ಕೊಂಡು ನನಗಿದು ಬೇಕು, ನನಗೆ ಒಳ್ಳೆ ಹೆಲ್ತ್ ಬೇಕು. ಫ್ಯೂ ಕ್ಯೂರಿಯಾಸಿಟೀಸ್, ಇವೆಂಟ್ಸ್ ಅಂತ, ಮತ್ತು ಆ್ಯಂಕರಿಂಗು, ತುಂಬ 4-5 ದೋಣಿನಲ್ಲಿ ಕಾಲಿಡೋದು, ಹಳೆ ಕಾಲದ ಕಾಂಟ್ರಡಿಕ್ಟಿಂಗ್ ಸ್ಟೇಟ್ಮೆಂಟ್, 2 ದೋಣಿ ಮೇಲೆ ಕಾಲಿಡಬೇಡ, ಇದು ಡೆಡ್ ಆಪೋಸಿಟ್ ಪ್ರಪಂಚ ಇವತ್ತು. ವಿರ್ ಆಲ್ ಲುಕಿಂಗ್ ಫಾರ್ ಮೂನ್ ಲೈಟಿಂಗ್, ಹಸ್ಲಿಂಗ್ ಇಂಟು ಮಲ್ಟಿಪಲ್ ಸ್ಟ್ರೀಮ್ಸ್ ಆಫ್ ಇನ್ಕಮ್. ಇನಿಷಿಯಲ್ ಡೇಸ್ ಆಫ್ ನಿಮ್ಮ ಇವೆಂಟ್ಸು ಏನೇನು ಲೆಸನ್ಸ್ ಹೇಳ್ಕೊಡ್ತು ನಿಮಗೆ? ಅದೇ ನಾ ಹೇಳಿದ್ನಲ್ಲ, ಐ ಸ್ಟಾರ್ಟೆಡ್ ಇವೆಂಟ್ಸ್ ಅಂದರೆ ಆ್ಯಂಕರಿಂಗ್ ಟೈಮಲ್ಲಿ. ಇವೆಂಟ್ ನಂದು ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ನಮ್ಮ ಹೋಟೆಲಲ್ಲಿ ಇದರ್ ಇಸ್ ಪಾರ್ಟಿ ಹಾಲ್ 100 ಪ್ಯಾಕ್ಸ್ಗೆ. ಸೊ ಅದು ಹೆಂಗೆ ಅಂದರೆ ಅಲ್ಲಿ ಬುಕ್ ಮಾಡೋರಿಗೆ ನಾವು ಡೆಕೋರೇಷನ್ ಮಾಡೋಣ ಅಂತ. ಅದ್ರ ಜೊತೆಗೆ ಅಷ್ಟು ಮೇಕ್ ಪಾಂಪ್ಲೆಟ್ಸ್ ಹಾಂ, ಅದು ಸಮ್ಮರ್ ಕ್ಯಾಂಪ್ದು. ಆಮೇಲೂ ಐ ಡಿಡ್ ಆಲ್ ದಟ್. ಐ ವೆಂಟ್ ಬೇರೆ ಹೋಟೆಲ್ಸ್ಗೆ, ಎಲ್ಲೆಲ್ಲಿ ಪಾರ್ಟಿ ಹಾಲ್ ಇದೆ ಅಲ್ಲೆಲ್ಲ ಹೋಗಿ ಕೊಟ್ಟು ನಾವು ಡೆಕೋರೇಷನ್ ಮಾಡ್ತೀವಿ. ಆವಾಗ ಇಷ್ಟು ಕಾಂಪಿಟೇಷನ್ ಇರಲಿಲ್ಲ, ಆವಾಗ ಇನ್ಸ್ಟಾಗ್ರಾಮ್ ಇರಲಿಲ್ಲ, ಫೇಸ್ಬುಕ್ ಇತ್ತು, ಪೇಜಸ್ ಇತ್ತು. ಬಟ್ ಏನಂದರೆ ಇಟ್ ವಾಸ್ ನಾಟ್ ಸೋ ಡಿಫಿಕಲ್ಟ್. ಅಂದರೆ ಇವಾಗ ಹೆಂಗೆ ಅಂದರೆ ಒಬ್ಬೊಬ್ಬರು ಒಂದೊಂದು ಬಿಸ್ನೆಸ್ ಹಾಗೆ ಮಾಡ್ತಿರ್ತಾರೆ. ಅವಾಗ ಆ ಥರ ಇರಲಿಲ್ಲ. ಆ್ಯಂಡ್ ಐ ವಾಸ್ ಅ ವೆರಿ ಗುಡ್ ಕ್ರಾಫ್ಟರ್. ಅವಾಗ ಏನಂದರೆ ಹೊಸ್ದಾಗಿ ಏನಾದ್ರು ಬೇಕಿತ್ತು, ಎಲ್ಲರೂ ಬಲೂನ್ಸಲ್ಲಿ ಮಾಡ್ತಿದ್ರು, ನಾನು ಹ್ಯಾಂಡ್ ವರ್ಕ್ ಮಾಡಿ ಕ್ರಾಫ್ಟ್, ಫ್ಲವರ್ಸ್ ಅದೆಲ್ಲ ಮಾಡ್ತಿದ್ದೆ. ನನ್ನ ಫ್ರೆಂಡ್ ಅವ್ರ ತಂದೆ ಒಬ್ಬರು ಟೀಚರ್, ಐ ಥಿಂಕ್ ದಟ್ ವಾಸ್ ಮೈ ಫಸ್ಟ್ ಇವರು. ಅವ್ರು ನಾನು ಬಿಲೀವ್ ಮಾಡಿ ತೊಗೊಳಮ್ಮ ನೀನು ಮಾಡು ನನ್ನ ಮಗು ಬರ್ಡೇ ಅಂತ ಕೊಟ್ಬಿಟ್ರು. ದೆನ್ ಐ ಡಿಡ್ ದ ಡೆಕಾರ್, ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನು ಎಲ್ಲ ಕಡೆ ಐ ಸ್ಟಾರ್ಟೆಡ್ ಶೇರಿಂಗ್, ಈ ಥರ ನಾನು ಮಾಡ್ತಿದ್ದೀನಿ ಅಂತ. ಹಾಗೆ ವರ್ಡ್ ಆಫ್ ಮೌತ್ ಸ್ಟಾರ್ಟ್ ಆಯಿತು. ಅದ್ರ ಜೊತೆಗೆ ನಾಟ್ ಜಸ್ಟ್ ದ್ಯಾಟ್, ಐ ವಾಸ್ ಆಲ್ಸೋ ಮೇಕಪ್ ಆರ್ಟಿಸ್ಟ್. ನನಗೆ ಏನೇನು ಟ್ಯಾಲೆಂಟ್ ಬರುತ್ತೋ ಎಲ್ಲ ಮಾಡಿದ್ದೀನಿ. ಇಟ್ಸ್ ನಾಟ್ ಲೈಕ್ ಬರೀ ನಾನು ಇವೆಂಟ್ ಮ್ಯಾನೇಜರ್ ಅಂದರೆ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸೊ ಐ ಸ್ಟಾರ್ಟೆಡ್ ಬೈ ನಾನೇ ಸ್ಕ್ರೀನ್ ಕಟ್ಟಿ ಇದು ಮಾಡಿ, ಆಮೇಲೆ ಒಬ್ಬ ಹುಡುಗನ ಇಟ್ಕೊಂಡಿದ್ದೆ. ದೆನ್ ಆಫ್ಟರ್ ದಟ್ ಚಿಕ್ಕಪೇಟೆಗೆ ಹೋಗಿ ಎಲ್ಲ ತೊಗೊಂಬಂದು ಮನೇಲಿ ಕೂತ್ಕೊಂಡು ಕ್ರಾಫ್ಟ್ ಮಾಡ್ತಿದ್ದೆ. ನನ್ನ ಕೈಲಿ ಆಗಿಲ್ಲದೆ ಇದ್ದಾಗ ಐ ಸ್ಟಾರ್ಟೆಡ್ ಹೈರಿಂಗ್ ಪೀಪಲ್. ಆಮೇಲೆ ಅದು ಬಂದಿರೋ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಪ್ರಾಪ್ಸ್ ತೊಗೊಳ್ಳೋದು, ಆಮೇಲೆ ಒಂದು ಸ್ಟುಡಿಯೋ ಸೆಟಪ್ ತೊಗೊಳ್ಳೋದು. ಅಲ್ಲಿಂದ ಒಂದು ಝೀ ಅಥವಾ ಅನುಬಂಧ ಅವಾರ್ಡ್ಸ್ ಸೆಟ್ ಹಾಕೋಲ್ವರೆಗೂ ಬಂದಿದ್ದೀನಿ. ನನಗೆ ಗೊತ್ತಿಲ್ಲ ಹೆಂಗಾಯ್ತು ಅಂತ. ಬಟ್ ಐ ಸ್ಟಾರ್ಟೆಡ್ ಲೈಕ್ ದ್ಯಾಟ್. ವಾವ್. ಐ ಸ್ಟಾರ್ಟೆಡ್ ಫ್ರಮ್ ಬರ್ಡೇ ಪಾರ್ಟಿ ಟಿಲ್ ಆ ದೊಡ್ಡ. ಇಲ್ಲ, ಯಾಕಂದರೆ ಎಲ್ಲಾನು ಗೊತ್ತಿರಬೇಕು. ಇವೆಂಟ್ ಅಂದರೆ ಇಟ್ಸ್ ನಾಟ್ ಜಸ್ಟ್ ಒನ್ ಥಿಂಗ್.
ಇಟ್ಸ್ ಎವ್ರಿಥಿಂಗ್. ಇವಾಗ ಯಾರೋ ಒಬ್ರು ಮೇಕಪ್ ಆರ್ಟಿಸ್ಟ್ ಬಂದಿಲ್ಲ, ಯು ಶುಡ್ ನೋ, ಫೋಟೋಗ್ರಾಫರ್ ಬಂದಿಲ್ಲ, ಒಂದಷ್ಟು ಜನ ಪರಿಚಯ ಮಾಡಿ, ಲೈಕ್ ದ್ಯಾಟ್ ಐ ಜಸ್ಟ್ ವಾಂಟೆಡ್ ಟು ಎಕ್ಸ್ಪ್ಲೋರ್. ಬಿಕಾಸ್ ನನಗೆ ಯೂಶಲಿ ಏನಾಗುತ್ತೆ, ಟೀನೇಜರ್ಸ್ಗೆ ಓದಾದ್ಮೇಲೆ ನಾನು ಏನೋ ದುಡ್ಡು ಮಾಡಬೇಕು, ಹೆಂಗೆ ಮಾಡೋದು ಗೊತ್ತಿಲ್ಲ. ದಟ್ಸ್ ವಾಟ್ ದಿಲ್ ಹ್ಯಾವ್ ದೇರ್ ಮೈಂಡ್ ಸೆಟ್. ಬಟ್ ಐ ಫೀಲ್ ಯು ಶುಡ್ ಜಸ್ಟ್ ವರ್ಕ್. ಏನು ಕೆಲಸ ಸಿಗುತ್ತೆ ನಿನ್ನ ಕಣ್ಣೆದುರುಗಡೆ, ಏನು ಕೆಲಸ ಸಿಗುತ್ತೆ ತೊಗೊಂಡು ಮಾಡ್ತಾಯಿರು. ಸೊ ಆ್ಯಂಕರಿಂಗ್ ಬಂತ ಮಾಡ್ದೆ, ಮೇಕಪ್ ಮಾಡಿದೆ, ಡಿಸೈನಿಂಗ್, ನಾನು ಕಾಸ್ಟ್ಯೂಮ್ ಡಿಸೈನಿಂಗ್ ಎಲ್ಲ ಮಾಡಿದ್ದೀನಿ. ಏನು ಮಾಡಿಲ್ಲ ಕೇಳಿ, ಎಲ್ಲ ಕೆಲಸ ಮಾಡಿದ್ದೀನಿ. ಬಟ್ ಎವ್ರಿಥಿಂಗ್ ವಾಸ್ ಫ್ರೂಟ್ಫುಲ್. ಕೆಲವು ಫ್ರೀಯಾಗೂ ಮಾಡಿದ್ದೀನಿ, ಕೆಲಸ ಕಲ್ತ್ಕೊಳ್ಳೋದಕ್ಕೆ ಎಷ್ಟೊಂದು. ಉದಾಹರಣೆಗೆ ಐ ಶುಡ್ ನಾಟ್ ಟೆಲ್, ಸೋ ಮೆನಿ ಪೀಪಲ್ ದೇ ಡೋಂಟ್ ಪೇ. ಸ್ಟಾರ್ಟಿಂಗಲ್ಲೆಲ್ಲ ನಿಂಗೆ ಆಪರ್ಚುನಿಟಿ ಸಿಗ್ತಿಲ್ವೇನಮ್ಮ ಆ್ಯಂಕರಿಂಗ್ ಮಾಡು, ಹಿಂಗೆ ಆಪರ್ಚುನಿಟಿ ಕೊಡ್ತೀನಿ, ನೆಕ್ಸ್ಟ್ ನಮ್ಮ ಮಕ್ಳದ್ದು ಅವ್ರದ್ದು ಮದುವೆ ಇದೆ, ಇವ್ರದ್ದು ಮದುವೆ ಇದೆ, ಕೊಡ್ತೀವಿ ಮಾಡಿ, ನಾವು ಗ್ರೇಟ್ ಫ್ಯಾಮಿಲಿ ಅಂತೆಲ್ಲ ಹೇಳಿರೋರು ಎಷ್ಟೊಂದು ಜನ ಇದ್ದಾರೆ. ಬಟ್ ಐ ಡಿಡ್ ಬಿಕಾಸ್ ದಟ್ ವಾಸ್ ಬಿಲ್ಡಿಂಗ್ ಯುವರ್ ಪ್ರೊಫೈಲ್. ಯಾ, ಐ ಮೀನ್ ಸ್ಟಾರ್ಟಿಂಗಲ್ಲಿ ಏನೋ ಕೆಲಸ ಸಿಗ್ತಿದೆ ಮಾಡೋಣ. ಐ ಜಸ್ಟ್ ಡಿಡ್ ಎವ್ರಿಥಿಂಗ್ ವಿಚ್ ಕೇಮ್ ಮೈ ವೇ. ಫಸ್ಟ್ ಇವೆಂಟ್ ಬಜೆಟ್ ಟಿಲ್ ದ ಹೈಯೆಸ್ಟ್ ದಟ್ ಯು ಅಚೀವ್ಡ್ ಇವೆಂಟ್ಸ್ನಲ್ಲಿ? I have done an event up to almost 1 CR. ಅದೇ ಬಿಗ್ಗೆಸ್ಟ್. ಸ್ಟಾರ್ಟಿಂಗಲ್ಲಿ ನಾ ಹೇಳಿದ್ನಲ್ಲ, ಇವೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ನನ್ನ ಆ್ಯಂಕರ್ ಪೇಮೆಂಟ್ ತೊಗೊಂಡ್ರೆ 350-2,000 rupees ಆ ಥರ. ಇವೆಂಟ್ ಅಂತ ಬಂದಾಗ ನಾನು ಫಸ್ಟ್ ಬಿಲ್ ಹಾಕಿದ್ದು 7,500 rupees. ಅದಕ್ಕೆ ಡೆಕೋರೇಷನ್ನು, ಆ್ಯಂಕರಿಂಗು ಮತ್ತು ಸೌಂಡ್ ಸಿಸ್ಟಮ್ ಏನೋ ಕೊಟ್ಟಿದ್ದೆ. ಅಯ್ಯೋ. So you've always been that invest and then eventually build the empire. Yeah, it's not easy. ನನಗೆ ಯಾರು ಬಂದು nobody has given me ತಗೋ ಇನ್ವೆಸ್ಟ್ಮೆಂಟು. ಆ್ಯಕ್ಚುಲಿ ಆ ಥರ ತುಂಬ ಜನ ಇವಾಗ ಸಕ್ಸಸ್ ಎಲ್ಲ ನೋಡಿದ್ಮೇಲೆ ನಾವು ಇನ್ವೆಸ್ಟ್ ಮಾಡ್ತೀವಿ. ಆ್ಯಕ್ಚುಲಿ ಇಟ್ಸ್ ನಾಟ್ ನೀಡೆಡ್. ಮೈ ಇನ್ವೆಸ್ಟ್ಮೆಂಟ್ ಇಸ್ ಹಿಯರ್. ಇಲ್ಲಿ ವಿಜುವಲೈಸ್ ಮಾಡ್ಕೊ, ಇಲ್ಲಿ ಕರೇಜ್ ಇಟ್ಕೊ, ಜಸ್ಟ್ ಕೀಪ್ ಡೂಯಿಂಗ್ ಅಷ್ಟೇ. ನೀವು ಹಿಂಗೆ ಹೇಳ್ತಾ ಇದ್ರೆ ಇಟ್ಸ್ ಎವ್ರಿಥಿಂಗ್ ಸೀಮ್ಸ್ ಲೈಕ್ ಸಚ್ ಅ ನೈಸ್ ಈಸಿ ಜರ್ನಿ ಅಂತ. ಬಟ್ ಐ ಆಮ್ ಶ್ಯೂರ್ ದೆರ್ ಆರ್ ಫ್ಯೂ ರಿಸ್ಕ್ಸ್ ಬಿಹೈಂಡ್ ದ ರಿವಾರ್ಡ್. ಯಾವ್ಯಾವ ರಿಸ್ಕ್ ಇವತ್ತಿಗೆ ನೀವು ಹಿಂದೆ ತಿರುಗಿ ನೋಡಿದಾಗ ಇಟ್ಸ್ ವರ್ತ್ ಇಟ್ ಅಂತ? ವಿಚ್ ರಿವಾರ್ಡ್ ಆರ್ ಯು ವೆರಿ ಪ್ರೌಡ್ ಆಫ್? ಅಂದರೆ ಐ ಯೂಸ್ ಟು ಓವರ್ ವರ್ಕ್. ಸೊ ಹೆಲ್ತ್ ಬಗ್ಗೆ ಸ್ವಲ್ಪ, ಅಂದರೆ ನಾನಿನ್ನೂ ಯಂಗಾಗಿದ್ದೆ, ಆ ಹುಮ್ಮಸ್ಸಿದ್ದಾಗ ದಟ್ ಡಸಂಟ್ ಕಮ್. ಐ ಯೂಸ್ ಟು ಓವರ್ ವರ್ಕ್. ಸೊ ಆ ಓವರ್ ವರ್ಕ್ ಮಾಡಿರೋದಕ್ಕೆ ಐ ಆಮ್ ವೇರ್ ಐ ಆಮ್ ಟುಡೇ ಅಂತ ಐ ಫೀಲ್ ಪ್ರೌಡ್ ಅಷ್ಟೇ. ಸೊ ಓವರ್ ಆಲ್ ವೆನ್ ಯು ಲುಕ್ ಬ್ಯಾಕ್, ರಿಸ್ಕ್ ಇವಾಗ ಐ ಮೀನ್ ಅ ಸ್ಟೇಟ್ ವೇರ್ ಐ ಕ್ಯಾನ್ ಚೂಸ್. ಓಕೆ, ತಿಂಗಳಲ್ಲಿ ನಾನು ಇಷ್ಟೇ ದಿನ ಕೆಲಸ ಮಾಡೋದು, ಇಷ್ಟು ದಿನ ನಾನು ರೆಸ್ಟ್ ತೊಗೊಳ್ತೀನಿ. ಅಂದರೆ ಒಂದು ದಿನದಲ್ಲಿ ಇಷ್ಟು ಟೈಮ್ ಫ್ಯಾಮಿಲಿಗೆ, ಇಷ್ಟು ಟೈಮ್ ಕೆಲಸಕ್ಕೆ, ಇಷ್ಟು ಟೈಮ್ ನನಗೆ, ಇಷ್ಟು ಟೈಮ್ ಬೇರೆಯವ್ರಿಗೆ, ಅಂದರೆ ಫ್ರೆಂಡ್ಸ್ ಆರ್ ವಾಟ್ ಎವರ್ ಹಾಬಿಗೆ. ಸೊ ಐ ಮೀನ್ ದಟ್ ಸ್ಟೇಟ್. ಬಟ್ ಮುಂಚೆ ಹಂಗಿರಲಿಲ್ಲ. ಸೊ ನನಗೆ ಹೆಂಗೆ ಬರೋದು ಅಂದರೆ ಬುಕ್ಕಿಂಗ್ಸು ಇವತ್ತು ಬ್ಯುಸಿ ಡೇಟು, ಬೆಳಗ್ಗೆ ಒಂದು, ಸಾಯಂಕಾಲ ಒಂದು, ಮಧ್ಯಾಹ್ನ ಒಂದು, ಅಂದರೆ 10 to 11 ಒಂದು ಮುಗಿಸ್ಕೊಂಡು ಅಲ್ಲಿಂದ 2 ವೀಲರಲ್ಲಿ ಹೋಗ್ಬಿಟ್ರೆ ಬೇಗ ಹೋಗ್ಬಿಡ್ಬೋದು ಇವೆಂಟ್ ವೆನ್ಯೂಗೆ. ಹಾಗೆ ಪ್ಲ್ಯಾನ್ ಮಾಡ್ಕೊಂಡು ಕೆಲಸ ಮಾಡಿದ್ದೀನಿ. ಸೊ ನಾವು ಐ ಮೀನ್ ಅ ಸ್ಟೇಟ್ ವೇರ್ ಒಂದು ದಿನಕ್ಕೆ ಒಂದು ಪ್ರೋಗ್ರಾಮ್ ತೊಗೊಳ್ತೀನಿ, ಅಥವಾ ತಿಂಗಳಲ್ಲಿ ಒಂದು 10 ದಿನ ಕೆಲಸ ಮಾಡ್ತೀನಿ. ಆ್ಯಂಡ್ ಐ ಕ್ಯಾನ್ ಗೆಟ್ ಟು ಚೂಸ್ ವಾಟ್ ಐ ವಾಂಟ್. ಹಾಗಂತ ದುರಂಗಾರ ಇಲ್ಲ, ಕೆಲಸ ಬರ್ತಾ ಇದ್ದಾಗ ನಾನು ತೊಗೊಳ್ತಾನೆ ಇರ್ತೀನಿ. ಐ ಆಮ್ ಫ್ಲೆಕ್ಸಿಬಲ್ ಆಲ್ಸೋ. ಸೊ ಇವಾಗ ನನ್ನ ಪೇಮೆಂಟು ಅಷ್ಟೇ, ಐ ಕ್ಯಾನ್ ಬಿ ಲೈಕ್, ಸರ್ ಎಷ್ಟಿದೆ ಬಜೆಟು, ಇಷ್ಟು ಚಾರ್ಜ್ ಮಾಡ್ತೀನಿ. ಆ್ಯಂಡ್ ಪೀಪಲ್ ಆಲ್ಸೋ ಆರ್ ರೆಡಿ ಓಪನ್ ಟು ಗಿವ್ ಮೀ ನಾನು ಎಷ್ಟು ಚಾರ್ಜ್ ಮಾಡ್ತೀನಿ. ಬಿಕಾಸ್ ಚಾನಲಲ್ಲೂ ಅಷ್ಟೇ, ಮುಂಚೆ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು, ಎಷ್ಟೋ ಪೇ ಮಾಡಲಿ, ನಾನೇ ದುಡ್ಡು ಹಾಕ್ಬಿಟ್ಟು ಕಾಸ್ಟ್ಯೂಮ್ ಎಲ್ಲ ಅರೇಂಜ್ ಮಾಡ್ತಿದ್ದೆ. ಇವಾಗ ಐ ಮೀನ್ ಅ ಕಂಫರ್ಟಬಲ್ ಝೋನ್. ಸೊ ವೆನ್ ಐ ಲುಕ್ ಬ್ಯಾಕ್ ಐಲ್ ಥಿಂಕ್ ಅದೆಲ್ಲ ಮಾಡಿದಕ್ಕೆ ಇವತ್ತು ಹಿಂಗಿದ್ದೀನಿ, ಇಲ್ಲಾಂದರೆ ನಥಿಂಗ್ ಕಮ್ಸ್ ಈಸಿ. ಟ್ರೂ. ದ ಹೈಯೆಸ್ಟ್ ಪೇಮೆಂಟ್ ಟೇಕನ್ ಬೀಯಿಂಗ್ ಅನ್ ಆ್ಯಂಕರ್ ಅಂದರೆ ದಿಸ್ ಇಸ್ ಜಸ್ಟ್ ಟು ನೀವು ಇನ್ಸ್ಪೈರ್. ಹೇಳಿ. ಅಫ್ಕೋರ್ಸ್ ಐಲ್ ಟೆಲ್ ಯು, ಮೈ ಆರ್ಜೆಯಿಂಗ್ ಸ್ಯಾಲ್ರಿ ಇಸ್ 2.5 lakhs. ಆ್ಯಂಡ್ ನನ್ನ ಇನ್ಫ್ಲೂಯೆನ್ಸರ್ ಆಗಿ ನಾನು ತೊಗೊಳ್ಳೋದು ಒಂದೊಂದು ವೀಡಿಯೋಗೆ 1 ಲಕ್ಷ, 1.5 ಲಕ್ಷ, 30,000 ಈ ಥರ. ಇಟ್ ಕೀಪ್ಸ್ ವೇರಿಂಗ್. ಎಲ್ಲಿಡ್ತಾ ಇದ್ದೀರಾ ಅಮೌಂಟ್? ಚೈತ್ರಾ ಪರ್ಸಲ್ಲಿ. ನಾನು ನಂದು ಹೇಳಿದೆ, ಇವಾಗ ನೀವು ಹೇಳಿ. ಸೊ ಯಾವಾಗಲೂ ಸ್ಟಾರ್ಟಿಂಗ್ ಚೆಕ್ ಅವೆಲ್ಲ ಬೇಡ, ನಾನು ಲೇಟೆಸ್ಟ್ ಹೇಳಿದೆ. ಇಲ್ಲ ಅಂದರೆ ಇಟ್ಸ್ ನಾಟ್ ಲೈಕ್, ಯಾಕಂದರೆ ಸಿ ದೇರ್ ಇಸ್ ನಥಿಂಗ್. ಇಲ್ಲ ಆ್ಯಕ್ಚುಲಿ ಐ ವಾಂಟೆಡ್ ಟು, ನಾನು ಇಲ್ಲಿ ಇಂಟರ್ವ್ಯೂ ಬರೋಕ್ಕಿಂತ ಮುಂಚೆ ನನ್ನ ತಂಗಿ ಜೊತೆ ಮಾತಾಡ್ತಿದ್ದೆ. ಶಿ ಈಸ್ ಮೈ ಚಿಯರ್ ಲೀಡರ್. ಚಂದು, ಐ ಲವ್ ಯು, ಬಿಕಾಸ್ ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಅಮ್ಮ ಬಿಟ್ಟರೆ ಚಂದು. ಸೊ ಶಿ ಟೋಲ್ಡ್ ಮೀ, ನೀ ಹೇಳು ಇದ್ರ ಬಗ್ಗೆ ಹೇಳು, ಯಾಕಂದರೆ ಹುಡುಗಿರು ಏನೇ ತೊಗೊಂಡ್ರು ದಿಲ್ ಬಿ ಲೈಕ್ ಓಕೆ. ರೀಸೆಂಟಾಗಿ ನಾನು ಇವಾಗ ಝೀನಲ್ಲಿ ಒಂದು ಶೋ ಮಾಡ್ತಿರೋದಕ್ಕೋ ಏನೋ ಗೊತ್ತಿಲ್ಲ, ಸಡನ್ನಾಗಿ ಪೀಪಲ್ ಆರ್ ಲೈಕ್ ಪುಟ್ಟಿಂಗ್ ಮೈ ಫೋಟೋಸ್ ಎವ್ರಿವೇರ್. ಅಂದರೆ ಮತ್ತೆ ಟಿ ವಿಲಿ ಕಾಣಿಸ್ಕೊತಿದ್ದಾಳೆ, ಇವಳ ಬಗ್ಗೆ ಪೀಪಲ್ ವಿಲ್ ಬಿ ಇಂಟ್ರೆಸ್ಟೆಡ್ ಅಂತ ಯಾರೋ ಫೋಟೋ ಹಾಕಿದ್ರು. ಡೈಲಿ 48 ನ್ಯೂಸ್ ಯಾವುದೋ ಒಂದು ಪೇಜು, ಅದರಲ್ಲಿ 1 ಕೋಟಿ ಕಾರ್ ಖರೀದಿಸಿದಂಥ ಚೈತ್ರಾ ನೋಡಿ ಅಂತ ಕಮೆಂಟ್ಸಲ್ಲಿ ನೋಡಿದ್ರೆ ಯಾರು ಕೊಟ್ಟರೋ ಏನೋ ಆ ಥರ. ಐ ವಾಸ್ ಥಿಂಕಿಂಗ್ ಯಾಕೆ ಅಂದರೆ ಇಷ್ಟು ವರ್ಷ, ಫಸ್ಟ್ ಆಫ್ ಆಲ್ ಆ ಗಾಡಿ ಇಸ್ಕೊಂಡು ನನಗೆ 2.5 ವರ್ಷನೇ ಆಯಿತು.
ಅದೇ ರೀಸೆಂಟಾಗಿ PPF ಏನೋ ಮಾಡಿಸಿದಂಥ ಫೋಟೋ ಹಾಕಿದೆ, ದೇ ಜಸ್ಟ್ ಪುಟ್ ಇಟ್. ನಮ್ಗೆ ಯಾಕೆ ತಾಕತ್ತಿರಲ್ವಾ? ಅಂದರೆ ಒಂದು ಹುಡುಗಿ ಏನಾದ್ರು ತೊಗೊಂಡ್ರೆ ಬರೀ ಅಂದರೆ ಯಾರೋ ಹುಡುಗನೇ ಕೊಡಬೇಕು ಅಥವಾ ಯಾರೋ ಕಾಣದ ಕೈಯೇ ಕೊಡಬೇಕಂತ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ವೈ, ಯಾಕೆ ಆ ಥರ ಮಾಡ್ತೀರಾ? ಇಟ್ಸ್ ರಿಯಲಿ ರಾಂಗ್. ಅಂದರೆ ಐ ಹ್ಯಾವ್ ದ ಕೆಪಾಸಿಟಿ ಟು ಅರ್ನ್, ಐ ಹ್ಯಾವ್ ದ ಕೆಪಾಸಿಟಿ, ಐ ಆಮ್ ಎಜುಕೇಟೆಡ್, ಓದಿದ್ದೀನಿ, ಟ್ಯಾಲೆಂಟ್ ಇದೆ. ಇಷ್ಟೆಲ್ಲ ಕೆಲಸ ಎಷ್ಟು 2013 ಎಂಡಿಂಗಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು. ಆಲ್ಮೋಸ್ಟ್ 11 years. ಹಾಂ, ಇಷ್ಟು ವರ್ಷದಲ್ಲಿ ಯಾರು ಬೇಕನ್ನ ನಮ್ಗೇನು ಕೈಲಾದವ್ರು ಏನಲ್ವಲ್ಲ. ಅಂದರೆ ಸೊ ಇಟ್ಸ್ ನಾಟ್ ಲೈಕ್ ಹುಡುಗಿರಂದರೆ ಕೈಲಾಗದಿರೋರು. ಸೊ ನಾವು ಮಾಡ್ತೀವಿ ಗುರು, ದಟ್ಸ್ ಇಟ್. ಸೊ ಆ್ಯಸ್ ಯು ಸೆಡ್ ಪೇ ಚೆಕ್. ಈಗ ರೈಟ್ ನಾವು ಒಂದು ಶೋಗೆ ಅಂದರೆ ಫಾರ್ ಎಕ್ಸಾಂಪಲ್ ಲೈಕ್ ಇಫ್ ಐ ಹ್ಯಾವ್ ಟು ಗೋ ಕಾರ್ಪೊರೇಟ್ ಶೋಸ್ ಅಂದರೆ ಐ ಹ್ಯಾವ್ ಮೈ ಫಿಕ್ಸೆಡ್ ಪ್ರೈಸ್. ಈ ವೆಡ್ಡಿಂಗ್ಸು ಅಥವಾ ಪರಿಚಯ ಇರೋರು ಅಥವಾ ಸಿನಿಮಾ, ಕನ್ನಡ ಸಿನಿಮಾ, ಆಡಿಯೋ ಲಾಂಚಸ್ ಎಲ್ಲ ಅಂದರೆ ಐ ಆಮ್ ಫ್ಲೆಕ್ಸಿಬಲ್ ಬಿಕಾಸ್ ದೇ ವಿಲ್ ಹ್ಯಾವ್ ಅ ಪರ್ಟಿಕ್ಯುಲರ್ ಬಜೆಟ್. ಅವ್ರು ಹೇಳ್ತಾರೆ ಇಷ್ಟಿದೆ ಬಜೆಟ್ ಅಂತ ಮಾಡ್ತೀನಿ. ಕಾರ್ಪೊರೇಟ್ ಶೋಸ್ ಅಂದರೆ ಅಥವಾ ಎಸ್ಪೆಷಲಿ ಔಟ್ ಆಫ್ ಬ್ಯಾಂಗ್ಳೂರ್ ಅಂದರೆ ನನಗೆ ಟ್ರಾವೆಲ್ ಮಾಡಿ ಅಲ್ಲಿ ಶೋ ಮಾಡ್ಕೊಂಡು ಬರೋದಂದರೆ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತೀನಿ. ಸೊ ಒಂದು ತಿಂಗಳಲ್ಲಿ ಐ ಹ್ಯಾವ್ ಅ ಟಾರ್ಗೆಟ್, ಇಷ್ಟು ದುಡಿಬೇಕು. ಯಾಕಂದರೆ ಐ ಹ್ಯಾವ್ ಸ್ಯಾಲರೀಸ್ ಟು ಗಿವ್, ಐ ಹ್ಯಾವ್ ಪೀಪಲ್ ಹೂ ಆರ್ ಡಿಪೆಂಡೆಂಟ್ ಆನ್ ಮೀ. ಅವ್ರಿಗೆಲ್ಲ ಯು ಹ್ಯಾವ್ ಇವೆಂಟ್ಸ್ ಅಂದರೆ ಎಷ್ಟು ಜನ ನಿಮ್ಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ? ಅಂದರೆ ಡಿಪೆಂಡ್ಸ್. ಇವಾಗ ಕೆಲವರು ಫ್ರೀಲಾನ್ಸರ್ಸ್ ಇದ್ದಾರೆ, ಕೆಲವರು ನಮ್ಮ ಹುಡುಗರಿದ್ದಾರೆ. ಸೊ ಅವ್ರಿಗೆಲ್ಲ ಐ ಹ್ಯಾವ್ ಟು ಪೇ ಅಲ್ವಾ. ಸೊ ಐ ಹ್ಯಾವ್ ದ್ಯಾಟ್. ಸೊ ನಾನು ಇವಾಗ ಪರ್ಟಿಕ್ಯುಲರ್, ಇವಾಗ ಫಾರ್ ಎಕ್ಸಾಂಪಲ್ ನೀವು ಲೆಟ್ ಮೀ ಟೆಲ್ ಯು ಫೈನಲಿ. ಸೊ ಲೈಕ್ ಅಪ್ರಾಕ್ಸಿಮೇಟ್ಲಿ ಲೈಕ್ 1 lakh ಕೋಟ್ ಮಾಡ್ತೀನಿ ನಾನು ಒಂದು ಪ್ರೋಗ್ರಾಮ್ಗೆ. ಅಕಸ್ಮಾತ್ ಇಫ್ ದೇ ಆರ್ ಫ್ಲೆಕ್ಸಿಬಲ್, ಇಲ್ಲ ನನಗೆ ಇಷ್ಟೇ ಇರೋದು ಬಜೆಟ್ ಅಂತ, ಐ ಆಮ್ ಓಪನ್. ಐ ವಿಲ್ ಬಿ ಲೈಕ್ ಓಕೆ ಸರ್, ಸರಿ, ಇಷ್ಟು 25,000-30,000 ರೂಪೀಸ್ಗೂ ನಾನು ಕೆಲಸ ಮಾಡಿದ್ದೀನಿ. ಎಷ್ಟೊಂದು ಕನ್ನಡ ಸಿನಿಮಾ ಆಡಿಯೋ ಲಾಂಚಸ್ಗೆಲ್ಲ ಅಷ್ಟೇ ಇರುತ್ತೆ ಬಜೆಟು. ಓಕೆ ಫೈನ್, ನೋ ಪ್ರಾಬ್ಲಮ್. ಸೊ ಇಟ್ಸ್ ಲೈಕ್ ದ್ಯಾಟ್. ಬಟ್ ಓವರ್ ಆಲ್ ಒಂದು ಮಂತಲ್ಲಿ ನಾನು ಐ ಶುಡ್ ಸೇವ್ ಸೋ ಮಚ್, ಐ ಶುಡ್ ಅರ್ನ್ ಸೋ ಮಚ್ ಅಂತ ಐ ಪ್ಲ್ಯಾನ್. ಯು ಹ್ಯಾವ್ ಅ ಬಜೆಟ್. ಸೊ ದಟ್ yes. ಸೊ ಚಾನೆಲ್ ಅಂತ ಬಂದಾಗ TV ಎಲ್ಲರೂ ಕೈ ಹಿಡಿಯಲ್ಲ. ನಂಗೆ ಎಷ್ಟೋ ಜನ ಸಿಕ್ಕೋರು ಕೇಳ್ತಾರೆ, ನೀವು ಯಾಕೆ TVನಲ್ಲಿ ಯಾವುದೋ ರಿಯಾಲಿಟಿ ಶೋ ಮಾಡಲ್ಲ? ಐ ವಾಸ್ ಯೋರ್ ಟಿಲ್ ಇವಾಗ ರೀಸೆಂಟ್ವರೆಗೂ ಒಂದು ತಿಂಗಳಿಂದ ನಾನು ಝೀನಲ್ಲಿ ವರ್ಕ್ ಮಾಡಿ ಈಗ ಹೋಸ್ಟ್ ಮಾಡ್ತಾ ಇರೋ ಶೋ ಎಸ್ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಅಲ್ವಾ. ಸೊ TV ತುಂಬ ಡಿಮ್ಯಾಂಡ್ ಮಾಡುತ್ತೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಎನರ್ಜಿ ನಿಂತ್ಕೋಬೇಕು. ಆ್ಯಂಡ್ ಹಂಗೆ ಜನಗಳು ಆಡಿಯನ್ಸ್, TV ಇಸ್ ಅ ಡಿಫ್ರೆಂಟ್ ಆ್ಯನಿಮಲ್, ಆಡಿಯನ್ಸೇ ಬೇರೆ. ಅಲ್ಲಿನ ಲರ್ನಿಂಗ್ಸ್ ಏನು ಚೈತ್ರ? ಅಂದರೆ TV ನನಗೆ ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗಿಂದ ನನಗೆ ಓಕೆ TVಲಿ ಬಂದರೆ ಯಾರೋ ಬಂದು ಮೇಡಮ್ ನೀವು ಚೈತ್ರ ಅಲ್ವಾ, ನಾನು ನಿಮ್ಗೆ ಈ ಶೋನಲ್ಲಿ ಐ ವಿಲ್ ಗೆಟ್ ದಟ್ ಅಡ್ರಿನಲಿನ್ ರಶ್. ಸೊ ನನಗೆ ಆ TVನಲ್ಲಿ ಕಾಣಿಸ್ಕೊಳ್ಳೋದು ಅಂದರೆ ನನಗೆ ಸಿನಿಮಾ ಸೀರಿಯಲ್ ಲೈಕ್ ಆಫರ್ಸ್ ಬಂದಿದೆ, ಬಟ್ ನನಗೆ ಆ್ಯಕ್ಟರ್ ಆಗಬೇಕು ಅಂತ ಏನಿರಲಿಲ್ಲ. ಆ್ಯಂಕರ್ ಅಂದರೆ ನಮ್ಮ ಮನೆಯಲ್ಲೂ ಭಯ, ಯಾಕಂದರೆ ಇಂಡಸ್ಟ್ರಿ ಹೆಂಗಿರುತ್ತೋ ಏನೋ ಅಂತ. ಸೊ ಆ್ಯಂಕರ್ ಆಗಿರುವಂಥ, ಸೊ ಆ್ಯಂಕರಿಂಗಲ್ಲೇ ನಾನು ಏನಾದ್ರು ಸಕ್ಸಸ್ ನೋಡಬೇಕು. ಬಿಕಾಸ್ ಐ ನೆವರ್ ಗಾಟ್ ಅ ಶೋ ಇವತ್ತವರೆಗೂ. ಐ ಬಿನ್ ಡೂಯಿಂಗ್ ಅಂದರೆ ಫಿಲಮ್ ಫೇರ್ ಮಾಡಿದ್ದೀನಿ, ಸೈಮಾ ಮಾಡಿದ್ದೀನಿ, IPL ಹೋಸ್ಟ್ ಮಾಡಿದ್ದೀನಿ, ಎಷ್ಟೊಂದು ರೆಡ್ ಕಾರ್ಪೆಟ್ಸ್ ಆಗಿರ್ಬೋದು, ಈ ಥರದ ಅವಾರ್ಡ್ ಇವೆಂಟ್ಸು ಅಕ್ರಾಸ್ ದ ಗ್ಲೋಬ್ ಎಲ್ಲ ಕಡೆ ಮಾಡಿದ್ದೀನಿ. ಬಟ್ TVನಲ್ಲಿ ಒಂದು ರಿಯಾಲಿಟಿ ಶೋ ಅನ್ನೋದು ನನ್ನ ದೊಡ್ಡ ಕನಸಾಗಿತ್ತು. ಐ ಡೋಂಟ್ ನೋ, ಮೇ ಬಿ ಐ ಮ್ಯಾನಿಫೆಸ್ಟೆಡ್ ಇಟ್. ಸೊ ಇಟ್ ಜಸ್ಟ್ ಕೇಮ್ ಟು ಮೀ. ಬಟ್ ಹಾಗಂತ ಅದಕ್ಕೋಸ್ಕರ ನಾನು ಶೂಟ್ ನಾಳೆ ಇದೆ ಅಂದರೆ ಇವಾಗ ನೋಡಿ ನೆನ್ನೆ ಶೂಟ್ ಇತ್ತು, ನೀವು ಹೇಳಿದ್ರಲ್ಲ ನೆನ್ನೆ ಶೂಟ್ ಇತ್ತು. ದ ಪ್ರೀವಿಯಸ್ ಡೇ ಐ ಸಿಟ್ ಆ್ಯಂಡ್ ಪ್ರಿಪೇರ್. ಯಾಕಂದರೆ ನಮಗೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಲ್ಲಿ. ಜಗ್ಗೇಶ್ ಅವರು ಮತ್ತು ನನಗೆ ಸಿಕ್ಕಿರೋ ಶೋ ಏನಂದರೆ ಎಲ್ಲ ಆ್ಯಂಕರ್ಸು ಅವರೆಲ್ಲ ನಾವು ನೋಡಿ ನನಗೆ ಆ್ಯಕ್ಚುಲಿ ಅವ್ರ ಎದುರುಗಡೆ ನಾನು ಆ್ಯಂಕರಿಂಗ್ ಮಾಡಬೇಕಲ್ಲ ಅಂತ ಒಂದು ಕಡೆ ಪ್ರೌಡ್ ಫೀಲಿಂಗ್ ಇದೆ, ಇನ್ನೊಂದು ಕಡೆ ಅಷ್ಟೇ ಭಯ ಇದೆ. ಐ ಮೇಕ್ ಶೋರ್ ದಟ್ ಐ ಪ್ರಿಪೇರ್. ಯಾಕಂದರೆ ಇವಾಗ ನೋಡಿ ನೆನ್ನೆ ಶೂಟ್ ಇತ್ತಲ್ಲ, ಇಲ್ಲೆಲ್ಲ ಗಾಯ ಆಗಿದೆ. ಏನಕ್ಕೆ ಅಂತ ಹೇಳ್ತೀನಿ, ಬಿಕಾಸ್ ಕಾಸ್ಟ್ಯೂಮಿಂದ ಹಿಡಿದು ಪ್ರತಿಯೊಂದೂ ವಿ ಶುಡ್ ಲುಕ್ ದ ಬೆಸ್ಟ್. ನಿಮಗೇನೇ ಇರಲಿ, ಓಕೆ, ಯು ಶುಡ್ ಲುಕ್ ದ ಬೆಸ್ಟ್. ಸೊ ಕಾಸ್ಟ್ಯೂಮ್ ನೆನೆ ತುಂಬ ಚುಚ್ತಾ ಇತ್ತು, ಬಟ್ ನಾನೇನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಐ ವಾಸ್ ವೇರಿಂಗ್ ಇಟ್. ಮತ್ತು ಹೋಲ್ಡೇ ನಿಂತಿರಬೇಕು. ಅದ್ರ ಜೊತೆಗೆ ನಮ್ಮ ಫುಡ್ಡು ಇದು ಅಂದರೆ ಹೋಗಿ ಹಂಗೆ ನಿಂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಪ್ರಿಪ್ರೇಷನ್ ಇರಬೇಕು. ಯು ಶುಡ್ ಲುಕ್ ನೈಸ್. ಸೊ ಯು ಶುಡ್ ಇನ್ವೆಸ್ಟ್ ಇನ್ ಯೋರ್ ಸೆಲ್ಫ್. ನೀವೇನು ಮಾತಾಡ್ತೀರಾ, ಯು ಶುಡ್ ಇನ್ವೆಸ್ಟ್ ಟೈಮ್ ಆ್ಯಂಡ್ ಲರ್ನ್. ಸೊ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಏನೇ ಟಾಕ್ ಬ್ಯಾಕಲ್ಲಿ ಹೇಳ್ಬೋದು, ಬಟ್ ನಾವು ಬೆಬೆಬೆ ಅಂತಿರೋಕ್ಕಾಗಲ್ಲ ಅಲ್ವಾ. ವಿತ್ ಲೈಫ್, ಫೇಮ್ ಆಗಿರಲಿ, ಮನಿ, ಇದೆಲ್ಲ ಒಂದಾಯ್ತು ಅಂದರೆ ಪರ್ಸ್ನಲ್ ಲೈಫ್ ಒಂದು ಬರುತ್ತೆ. ರಿಮೆಂಬರ್ ಲಾಸ್ಟ್ ಟೈಮ್ ನಾವು ಸಿಂಗಾಪುರ್ ಕ್ರೂಸಲ್ಲಿ ಇದ್ದಾಗ ಐ ಥಿಂಕ್ ಯು ವರ್ ಗೋಯಿಂಗ್ ಥ್ರೂ ಅ ಬಿಗ್ ಶಿಫ್ಟ್ ಇನ್ ಯುವರ್ ಲೈಫ್. ಆ್ಯಂಡ್ ನೀವು ಒಂದು ಡೈರೆಕ್ಟ್ ಪ್ರಶ್ನೆ ಕೇಳಿದ್ರಿ, ಯು ಆಲ್ಸೋ ವೆಂಟ್ ಥ್ರೂ ಅ ಸಿಮಿಲರ್ ಸಿಚುವೇಶನ್ ಇನ್ ಲೈಫ್ ಅಲ್ಲ, ಹೌ ಡಿಡ್ ಯು ಹ್ಯಾಂಡಲ್ ಅಂತ. ಐ ಥಿಂಕ್ ದ್ಯಾಟ್ ವಾಸ್ ಅ ಕಾನ್ವರ್ಸೇಷನ್ ಸ್ಟಾರ್ಟರ್ ನಮ್ಮಿಬ್ಬರಿಗೆ. ಸೊ ಇವಾಗ ಹೇಗಿದ್ದೀರಾ ಆ್ಯಂಡ್ ಹೌ ಹ್ಯಾವ್ ಯು ಹ್ಯಾಂಡಲ್ಡ್ ದ ಹೋಲ್ ಸೀನ್ ಲಾಸ್ಟ್ 2 ವರ್ಷ? ಅಂದರೆ ಲೈಕ್ ಐ ನೆವರ್ ಓಪನ್ಡ್ ಅಪ್ ಅಬೌಟ್ ದಿಸ್ ಎಲ್ಲೂ, ಬಿಕಾಸ್
ಡೋಂಟ್ ವರಿ ಚೈತ್ರ, ಇಟ್ಸ್ ಜಸ್ಟ್ ದಟ್ we're all humans. We all go through difficulties ಬೇರೆ ಬೇರೆ ಥರ ಲೆವೆಲ್ಸಲ್ಲಿ. ಇಫ್ ಯು ಆರ್ ಕಂಫರ್ಟಬಲ್, ಎಸ್. ಅಂದರೆ ಇವಾಗ ನೋಡಿ, ಎವ್ರಿಬಡಿ ಇನ್ ಯುವರ್ ಲೈಫ್ ಕಮ್ಸ್ ಫಾರ್ ಎ ರೀಸನ್. ಕೆಲವರು ನಿಮಗೆ ಒಂದು ಒಳ್ಳೆ ಮೆಮೊರಿ ಆಗಿ ಇರ್ತಾರೆ, ಕೆಲವರು ನಿಮಗೆ ಖುಷಿ ಕೊಡ್ತಾರೆ, ಕೆಲವರು ಹಿಂಗೆ ಮಾಡಬಾರ್ದು ಅಂತ ಹೇಳ್ಕೊಟ್ಟು ಹೋಗ್ತಾರೆ. ಸೊ ದ್ಯಾಟ್ ವೇ. ಅಂದರೆ ಇವಾಗ ಆ್ಯಸ್ ಐ ಸೆಡ್, ಆರ್ಥೋಡಾಕ್ಸ್ ಫ್ಯಾಮಿಲಿ ಅಂದರೆ ಬೋತ್ ಮೈ ಪೇರೆಂಟ್ಸ್ ಆರ್ ಎಜುಕೇಟೆಡ್, ಬಟ್ ಅವ್ರಿಗೆ ಭಯ, ಓಕೆ ಏನಾಗ್ಬಿಡುತ್ತೋ ಏನೋ, ಹೆಣ್ಮಕ್ಳು ಓದಾಯಿತು ಮದುವೆ ಮಾಡೋಣ ಅಂತ. ಸೊ ಐ ಗಾಟ್ ಮ್ಯಾರಿಡ್ ವೆರಿ ಅರ್ಲಿ. ನಾನೇ ಫಸ್ಟ್ ಮದುವೆ ಆಗಿದ್ದು ನಾವು ಇಡೀ ಬ್ಯಾಚಲ್ಲಿ. ಬಟ್ ನಾವು ಎಲ್ಲರೂ ಮದುವೆ ಆಗಿ ಮಕ್ಕಳು ಇವಾಗ ಎಲ್ರಿಗೂ. ಸೊ ನಾವು ಇಟ್ಸ್ ಲೈಕ್ ಐ ಫೀಲ್ ಐ ಫಾಲನ್ ಸಮ್ವೇರ್ ಬಿಹೈಂಡ್. ನೋಡಬೇಕು, ಐ ಆಮ್ ಲುಕಿಂಗ್ ಫಾರ್ ಟ್ರೂ ಲವ್ ನೆಕ್ಸ್ಟ್. ನೋಡೋಣ, ಐ ಥಿಂಕ್ ಅದು ಯಾವಾಗ ಬರುತ್ತೋ ಅದು ಬರುತ್ತೆ. ಪ್ರೌಡ್ ದ ವೇ ಯು ಹ್ಯಾವ್ ಫಾಟ್ ಆ್ಯಂಡ್ ಯು ಹ್ಯಾವ್ ಸ್ಟುಡ್ ಸ್ಟ್ರಾಂಗ್. ಕರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ ಅಂದರೆ ಇಟ್ಸ್ ಲೈಕ್ ಆ್ಯಕ್ಚುಲಿ ತುಂಬ ಜನ ಏನು ಅಂದ್ಕೊಳ್ತಾರೆ, ನಂದು ಈ ಅನೌನ್ಸ್ ಮಾಡೋಕ್ಕಿಂತ ಮುಂಚೆನೇ ನನ್ನ ಸಪ್ರೇಷನ್ ಆಗಿತ್ತು. ಬಟ್ ಟು ಬಿ ವೆರಿ ಆನೆಸ್ಟ್, ಲೈಕ್ ಐ ಡೋಂಟ್ ವಾಂಟ್ ಟು ಸೇ ಆ್ಯಸ್ ಅ ಹೋಲ್ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಅಂದರೆ ಅಪ್ಪ ಅಮ್ಮ ನಾನು ಚಂದು, ವಿ ವರ್ ಬ್ರೋಕನ್, ವಿ ವರ್ ಚೀಟೆಡ್ ಫಿಸಿಕಲಿ, ಮೆಂಟಲಿ, ಇಮೋಷ್ನಲಿ. ಬಟ್ ನಾವು ಹೆಂಗಿದ್ವಿ ಅಂದರೆ ವಿ ವರ್ ಇನ್ ಅ ಸ್ಟೇಟ್, ನಾವು ಏನು ಮಾಡೋಕ್ಕಾಗಲ್ಲ, ಹ್ಯಾವ್ ಟು ಅಕ್ಸೆಪ್ಟ್ ವಾಟ್ ಇಟ್ ಈಸ್ ಅಂತ. ನಾನು ತುಂಬ ವರ್ಷಗಳು ವೆಯ್ಟ್ ಮಾಡಿದೆ, 5.5 years ಐ ವೆಯ್ಟೆಡ್, ಏನಾದ್ರು ಚೇಂಜ್ ಆಗುತ್ತೆ, ಏನಾದ್ರು ಹೋಪ್ ಬರುತ್ತೆ ಅಂತ. ಆ್ಯಸ್ ಅ ಫ್ಯಾಮಿಲಿ ನಾನು ಅಪ್ಪ ಅಮ್ಮ ಚಂದು ಹಿಂಗೆ ಕೈ ಹಿಡ್ಕೊಂಡು ವಿವ್ ಆಲ್ ಕ್ರೈಡ್. ಬಿಕಾಸ್ ಇವಾಗ ಆಲ್ರೆಡಿ ಇಟ್ ವಾಸ್ ಅ ವೆರಿ ಬ್ಯಾಡ್ ಇಯರ್. ಒಂದು 2 years ಬ್ಯಾಕ್ ಹೆಂಗಿತ್ತು ಅಂದರೆ, ನಾನು ಏನೂ ಮಾಡೋಕ್ಕಾಗ್ದಿರ ಎಲ್ಲ ಹಿಂಗೆ ಕಟ್ಟಾಕ್ಬಿಟ್ಟಿದ್ದಾರೆ. ಸೊ ಇಟ್ಸ್ ಲೈಕ್ ನನ್ನ ಯಾರಾನ ಸೇವ್ ಮಾಡ್ತಾರಾ ಅನ್ನೋ ಸಿಚುವೇಷನಲ್ಲಿದ್ದೆ. ಯಾರಾನ ಬಂದು ನನ್ನ ಕರ್ಕೊಂಡು ಐ ಕ್ರೇವ್ ಫಾರ್ ಅ ಹಗ್, ಒನ್ ಹಗ್, ಆರ್ ಐ ಕ್ರೇವ್ ಫಾರ್ ಒನ್. ಇವಾಗ ಒಬ್ಬಳೇ ಊಟ ಮಾಡುವಾಗ ಐ ಹ್ಯಾವ್ ಕ್ರೈಡ್, ಗಾಡಿ ಓಡಿಸುವಾಗ ಹೆಲ್ಮೆಟ್ ಹಿಂಗೆ ಮುಚ್ಕೊಂಡು ಯಾರನ್ನ ನೋಡ್ಬಿಡ್ತಾರೆ ಅಂತ ಮಾಸ್ಕ್ ಹಾಕ್ಕೊಂಡು ಹತ್ತಿದ್ದೀನಿ, ಕಾರಲ್ಲಿ ಹತ್ತಿದ್ದೀನಿ, ನಾನು ನನ್ನ ತಂಗಿ ಹತ್ತಿದ್ವಿ. ಯು ಕ್ರೈಡ್ ಸೋ ಮಚ್. ಅಟ್ ದ ಸೇಮ್ ಟೈಮ್ ಪೇರೆಂಟ್ಸ್ ಅವ್ರಿಗೂ ಏಜ್ ಆಗ್ತಿದೆ ಅಲ್ವಾ. ಸೊ ಮೈ ಪೇರೆಂಟ್ಸ್ ಫೆಲ್ ಸಿಕ್, ಅಮ್ಮ ಬೇರೆ ಹಾಸ್ಪಿಟಲಿಗೆ ಸೇರ್ಕೊಂಡಿದ್ರು, ಶಿ ವಾಸ್ ಸಿವಿಯರ್ಲಿ ಎಫೆಕ್ಟೆಡ್, ಸ್ಟ್ರೆಸ್ಸು, ಹಬ್ಬ, ಇಟ್ ವಾಸ್ ಸಚ್ ಅ ಬ್ಯಾಡ್ ಟೈಮ್. ಐ ಥಿಂಕ್ ನೋ ಬಡಿ ಶುಡ್ ಪುಟ್ ಎನಿ ಒನ್ ಲೈಕ್ ದ್ಯಾಟ್. ನೀವು ಪ್ರೀತಿ ಮಾಡಿ ಯಾರನ್ನ ಪ್ರೀತಿ ಮಾಡ್ತೀರಾ ಅಂದರೆ ನಿಜ ಹೇಳಿ, ಡೋಂಟ್ cheat anyone. When the time comes, you will find one child. Yeah, I want time to come fast. ಏಜ್ ಆಗ್ತಾ ಇರುತ್ತಲ್ವಾ ಹಂಗೇನೆ. Everybody who's watching you today, ನಿಮ್ಮನ್ನು ಡೈರೆಕ್ಟ್ ಆಗಿ ಅಥವಾ ಇದ್ರ ಮೂಲಕ, we are all hoping that the best will come your way. This is all is about extraordinary things happen to extraordinary people. Physically you are very active. I keep seeing gymming, eating right, and then you know how to take care of your body. ಮೈಂಡ್ ಗೊತ್ತಿಲ್ಲ, ಆ್ಯಂಡ್ ಅಫ್ಕೋರ್ಸ್ ಬಿಸ್ನೆಸ್ ಅಂತೂ ಮಾತಾಡೋಂಗಿಲ್ಲ. ಮೂರರದು ಬ್ಯಾಲೆನ್ಸು ಹೇಗಿದೆ ಚೈತ್ರ? ವೆನ್ ಯುವರ್ ಬಾಡಿ ಈಸ್ ಟೇಕನ್ ಕೇರ್ ಆಫ್, ಮೈಂಡ್ ಆಲ್ಸೋ ಗೆಟ್ಸ್ ರಿಪೇರ್ಡ್. ಏನಂದರೆ ಇವಾಗ ನಾನು ಹೇಳಿದ್ನಲ್ಲ, ಬಿಕಾಸ್ ಆಫ್ ದ ಸಿವಿಯರ್ ಸ್ಟ್ರೆಸ್, ಆ್ಯಂಗ್ಸೈಟಿ, ಫ್ಯೂಚರ್ ಏನು, ಇಲ್ಲೇ ಇರಬೇಕಾ, ಬಿಟ್ಟು ಹೋಗ್ಬೋದಾ, ಬಿಟ್ಟು ಹೋದ್ರೆ ಏನು ಅಂದ್ಕೊಳ್ತಾರೆ, ಅದೇ ಸ್ಟ್ರೆಸ್ಸು, ಕಾನ್ಸ್ಟೆಂಟ್ ಥಿಂಕಿಂಗ್, ಓವರ್ ಥಿಂಕಿಂಗ್, ರಾತ್ರಿ ಎಲ್ಲ ಅದೇ ಯೋಚನೆ ಮಾಡಿ ನನಗೆ ಆ್ಯಕ್ಚುಲಿ ಥೈರಾಯ್ಡ್ ಲೆವೆಲ್ಸ್ ಇನ್ಕ್ರೀಸ್ ಆಗೋಯ್ತು. ನಾನು ಎಷ್ಟು ಹೆಲ್ದಿ ಪರ್ಸನ್, ಮುಂಚೆಯಿಂದನೂ ನಾನು ವಾಕಿಂಗು ವರ್ಕೌಟ್ ಎಲ್ಲ ಮಾಡ್ತಿದ್ದೆ, ಬಟ್ ಹಂಗೆ ತಿಂತಾನೂ ಇದ್ದೆ. ಆಮೇಲೆ ಐ ರಿಯಲೈಸ್ಡ್, ನಾನು ಏನು ಮಾಡ್ಕೊತಾ ಇದ್ದೀನಿ, ಐ ಶುಡ್ ಕಾನ್ಸಂಟ್ರೇಟ್ ಆನ್ ಮೈ ಸೆಲ್ಫ್. ಅಮ್ಮ ಹೇಳ್ತಾರೆ, ಬೆಳಗ್ಗೆ ಐ ಮೇಕ್ ಶೋರ್ ಎವ್ರಿ ಡೇ 5:30 ಐ ಆಮ್ ಅಪ್. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಥಿಂಗ್, ನಿನ್ನ ಸುಮ್ಮನೆ ಕೂತ್ಕೋ, ಬೆಡ್ ಮೇಲೇ ಎದ್ದ ತಕ್ಷಣ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡು, ಲೈಕ್ ಥಿಂಕ್ ವಾಟ್ ಬೆಸ್ಟ್ ಯು ಕ್ಯಾನ್ ಡೂ, ಆ ಥರ. ದ್ಯಾಟ್ ಈಸ್ ಓನ್ಲಿ ಮೆಡಿಟೇಷನ್. ಯು ಶುಡ್ ಸ್ಪೆಂಡ್ ಸಮ್ ಟೈಮ್ ವಿತ್ ಯೋರ್ ಸೆಲ್ಫ್. ಸೊ ಅದು ನನಗೆ ಅಂದರೆ ಮೆಡಿಟೇಷನ್ ಅಂದರೆ ಐ ಆಮ್ ನಾಟ್ ಅ ವೆರಿ ಪೀಸ್ಫುಲ್ ಪರ್ಸನ್, ಐ ಆಮ್ ಯೂಶಲಿ ಲೈಕ್ ದ್ಯಾಟ್. ಸೊ ಅದಕ್ಕೆ ನಾನು ಎದ್ದ ತಕ್ಷಣ ಸ್ನಾನ ಮಾಡಿ ಒಂದು ದೇವ್ರ ಕೈ ಮುಗಿದು ಜಿಮ್ಗೆ ಹೊಟ್ಟೋಗ್ತೀನಿ. ಸೊ ದ್ಯಾಟ್ ಹಸ್ ಆ್ಯಕ್ಚುಲಿ ಮೇಡ್ ಮೀ ವೆರಿ ಸ್ಟ್ರಾಂಗ್ ಇನ್ಸೈಡ್ ಔಟ್. ಇನ್ಸೈಡ್ ಏನಂದರೆ, ಓಕೆ ವರ್ಕೌಟ್, ನನ್ನ ಪೇನ್ ಎಲ್ಲ ಎತ್ಕೊಂಡು ಹೋಗಿ ಡಂಬೆಲ್ ಎತ್ತು ಮತ್ತು ಓಡು, ಹಾಗೆ ಐ ಜಸ್ಟ್ ಗಿವನ್ ಇಟ್. ಆಯಿತಾ, ಅಳು ಬರ್ತಿದ್ರೆ ಹೋಗಿ ಓಡ್ತಿದ್ದೆ ನಾನು ಚೆನ್ನಾಗಿ. ಎಷ್ಟೊಂದು ಸತಿ ಲೈಕ್ ಒಬ್ಬಳೇ ಥ್ರೆಡ್ಮಿಲಲ್ಲಿ ಅಳ್ಕೊಂಡು ಓಡ್ತಾಯಿದ್ದೆ. ದೆನ್ ಆ್ಯಕ್ಚುಲಿ ದ್ಯಾಟ್ ಹ್ಯಾಸ್ ಚೇಂಜ್ಡ್ ಮೀ. ಇವಾಗ ಅಳಕ್ಕೆ ಚಾನ್ಸೇ ಇಲ್ಲ. ಲೈಕ್ ದ ವೇ ಐ ಲುಕ್ ಆಲ್ಸೋ ಹ್ಯಾಸ್ ಚೇಂಜ್ಡ್. ಅಟ್ ದ ಸೇಮ್ ಟೈಮ್ ನ್ಯೂಟ್ರಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡೋಣ. Keep going with this attitude. You shall get everything that you want in life. Thank you for making people open up and tell the real themselves. Okay. Yes. I think I have to thank everyone who's given me work,
2013ಇಂದ ಇವತ್ತವರೆಗೂ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಯಾರ್ಯಾರು ಕೆಲಸ ಕೊಡ್ತಿದ್ದಾರೆ, ದ್ಯಾಟ್ ಮೋಟಿವೇಟ್ಸ್ ಮೀ ಎವ್ರಿ ಡೇ. ಆ್ಯಂಡ್ ಜನಗಳು ಯಾರ್ಯಾರು ನನ್ನ ನೋಡಿ ಎನ್ಕರೇಜ್ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಥ್ಯಾಂಕ್ ಯು. ಯಾರ್ಯಾರು ಡಿಸ್ಕರೇಜ್ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಥ್ಯಾಂಕ್ ಯು. ಬಿಕಾಸ್ ಇವ್ರು ಹಿಂಗೆ ಹೇಳ್ತಿದ್ದಾರೆ, ನಾನು ಕರೆಕ್ಟ್ ಮಾಡ್ಕೋಬೋದು ಅಂತ ಅಕಸ್ಮಾತ್ ಜೆನ್ಯೂನ್ ಇದ್ದರೆ ಅದನ್ನು ನಾನು ಆಕ್ಸೆಪ್ಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಆಲ್. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಲೈಫಲ್ಲಿ ಯಾವಾಗಲೂ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ನಾನು ನಿಮ್ಮ ರ್ಯಾಪಿಡ್ ರಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್. ಥ್ಯಾಂಕ್ ಯು.